ಜೀವನದಲ್ಲಿ ಬೆಳಿಬೇಕು, ಉತ್ತಮ ಆಗಬೇಕು, ಆಮೇಲೆ ವಿಶೇಷತೆ ಏನು ಅಂತ ತಿಳ್ಕೊಬೇಕು, ಕಂಡ್ಕೊಳ್ಬೇಕು, ಏನೋ ಒಂದು ಆ ರೀತಿ ಮನಸ್ಸಿಗೆ ಬಂದುಬಿಟ್ರೆ ಜೀವನದಲ್ಲಿ ಮೇಲಕ್ಕೆ ಹೋಗಬೇಕು ಅಂತ. ಆವಾಗ ಒಂಟಿನೇ ಹೋಗಬೇಕು. ಯಾರೂ ನಿನ್ನ ಜೊತೆ ಬರಲ್ಲ, ಯಾರೂ ಬರಲ್ಲ. ನೀವು ಯಾರನ್ನ ಕರೀಕ್ಕಾಗತ್ತಾ? ಅವ್ರು ಹೇಳ್ತಾರೆ, ಅಯ್ಯೋ ನಾವು ಇವಾಗಲೇ ಕಂಫರ್ಟಬಲ್ ಆಗಿದ್ದೀವಿ, ನಮ್ಮನ್ನೆಲ್ಲ ಕರಿಬೇಡಿ, ನಮ್ಗೆ ಅದೆಲ್ಲ ಮಾಡೋಕ್ಕಾಗಲ್ಲ, ಆ ವ್ರತ ಎಲ್ಲ ಮಾಡೋಕ್ಕಾಗಲ್ಲ, ಅಲ್ಲಿ ಬರೋಕ್ಕಾಗಲ್ಲ, ಏನೂ ಮಾಡೋಕ್ಕಾಗಲ್ಲ. ಅಂದರೆ ಯಾರಿಗೂ ಕಷ್ಟಪಡೋಕ್ಕೆ ಇಷ್ಟ ಇಲ್ಲ. ಇನ್ವೆಸ್ಟ್ ಮಾಡಬೇಕು ಅದಕ್ಕೆ ಎನರ್ಜಿನ, ಮೇಲಕ್ಕೆ ಹೋಗೋಕ್ಕೆ ಕಷ್ಟ ಅಂತ ಅವ್ರಿಗೆ. ನಾ ಹೇಳೋದು ಪ್ರಾರಂಭದಲ್ಲಿ ಕಷ್ಟ ಇಲ್ಲ ಅಂತ ಹೇಳಲ್ಲ. ನಮಗೆ ಬೇಕು ಅಂತಿರಬೇಕು, ನಮಗೆ ಡಿಸಿಷನ್ ಇರಬೇಕು, ಡಿಟರ್ಮಿನೇಷನ್ ಇರಬೇಕು, ಫೋಕಸ್ ಇರಬೇಕು, ಗುರಿ ಇರಬೇಕು, ನಾನು ಹೋಗಲೇಬೇಕಲ್ಲಿ, ಮುಟ್ಟಬೇಕಂತ. ಕಷ್ಟ ಅದು. ಆದರೆ ಹೋಗ್ತಾ ಹೋಗ್ತಾ ಹೇಗಾಗತ್ತೆ ಅಂದರೆ ಲೈಟ್ ಆಗಿಬಿಡ್ತೀವಿ. ಕಷ್ಟ ಬರಲ್ಲ. ಕಷ್ಟ ಬರೋದು ಯಾಕೆ ಅಂದರೆ ಶೋಕ, ಮೋಹ, ಲೋಭ ಇದೆಲ್ಲ ಇರೋದ್ರಿಂದ ಕಷ್ಟ ಆಗೋದು ಜೀವನದಲ್ಲಿ. ಹೋಗ್ತಾ ಹೋಗ್ತಾ ತಾಯಿ ಅದನ್ನೆಲ್ಲ ತಾನು ತೊಗೊಂಡ್ಬಿಡ್ತಾಳೆ, ನಮ್ಗೆ ಆ ಭಾರ ಎಲ್ಲ ಇಳಿಸ್ಬಿಡ್ತಾಳೆ. ಶೋಕ, ಮೋಹ, ದೈನ್ಯ, ಲೋಭ, ಕೋಪ, ತಾಪನಾಶನಂ, ವಿಚಿತ್ರ ಪುಣ್ಯವರ್ಧನಂ. ಇದೆಲ್ಲನೂ ಯಾತಕ್ಕೆ ಹೇಳ್ತಾರೆ? ನಮ್ಮ ಹತ್ರ ಅದೆಲ್ಲ ಇರೋದ್ರಿಂದ ನಮಗೆ ಭಾರ, ಕಷ್ಟ, ಬೇಜಾರು. ನಾವು ಶುರು ಮಾಡ್ಕೊಂಡ್ಬಿಟ್ರೆ ಅವಳ ಜೊತೆ, ಅವಳ ಹತ್ರ ಹೋಗೋಕ್ಕೆ, ಅವಳು ಅದನ್ನೆಲ್ಲ ತೊಗೊಂಡ್ಬಿಡ್ತಾಳೆ. ತೊಗೊಂಡು ಲೈಟಾಗಿ ಮಾಡಿ ಒಂದೇ ಸತಿಗೆ ಲೀಪ್ ಅಂತಾರಲ್ಲ, ಹಾಗೆ ಕರ್ಕೊಂಡು ಬಿಡ್ತಾಳೆ.